ನಾವೀಗ ಮುಂದಿನ ಆಸನ ಊರ್ಧ್ವ ಪಾದ ಪ್ರಸಾರಿತ ಆಸನ. ಎರಡು ಕಾಲನ್ನು ಜೋಡಿಸಿಕೊಳ್ಳಿ. ಎರಡೂ ಕೈಗಳನ್ನು ತೊಡೆಯಕ್ಕೆ ಪಕ್ಕ ತನ್ನಿ. ಅಂಗೈ ನೆಲಕಟ್ಟಬೇಕು. ಹೊಸತೆ ಕೋತ ನಿಮ್ಮ ಎರಡು ಕಾಲಗಳನ್ನು ಕೇವಲ 30 ಡಿಗ್ರಿ ಮಾತ್ರ ಮೇಲೆ ತೊಗೊಳ್ಳಿ. 30 ಡಿಗ್ರಿ. ಎಸ್, ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ವೆರಿ ಗುಡ್. ಕಣ್ಣು ಮುಚ್ಚಬೇಡ್ರಿ. ಒಂದೇ ಗೇರ್ ತೊಗೊಂಬರ್ರಿ ಹಂತ ಹಂತವಾಗಿ. ನೆಕ್ಸ್ಟ್ 60 ಡಿಗ್ರಿ. ಉಸಿರಾಟ ಸಹಜವಾಗಿರಲಿ. ನಂತರ 90 ಡಿಗ್ರಿ ತನ್ನಿ. ಉಸಿರಾಟ ಸಹಜವಾಗಿರಲಿ. ಉಸಿರು ಬಿಡ್ತಾ ನಿಧಾನವಾಗಿ 60 ಡಿಗ್ರಿ ತನ್ನಿ. ಎಸ್, ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಹಾಗೆ 30 ಡಿಗ್ರಿ ತನ್ನಿ. ಸಹಜವಾದ ಉಸಿರಾಟ ಇರಲಿ. ಉಸಿರು ಬಿಡದ ನಿಧಾನವಾಗಿ ಕಾಲನ್ನು ಕೆಳಗೆ ಇಳಿಸ್ರಿ. ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ನೆಕ್ಸ್ಟ್ ಸೇತು ಬಂಧ. ಎರಡು ಕಾಲು ಜೋಡಿಸ್ಕೊಳ್ಳಿ. ಕೈಗಳನ್ನು ಎರಡು ತೊಡೆ ಪಕ್ಕ ತನ್ನಿ. ಕಾಲುಗಳನ್ನು ಮಡಚಿ ಕೈಯಿಂದ ಹಿಡ್ಕೊಳ್ಳಿ. ಹೊಸತೆ ಕೋತ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾದಷ್ಟು ಮೇಲೆ ಕೆತ್ತವನ. ಉಸಿರಾಟ ಸಹಜವಾಗಿರಲಿ. ಸೇತು ಬಂಧಾಸನ. ಶುಗರ್ನ ಪ್ರಮಾಣ ಕಡಿಮೆ ಮಾಡೋಕೆ, ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಮಾಡೋಕೆ, ಮೋಣಕಾಲವನ್ನು ಕಡಿಮೆ ಮಾಡೋಕೆ, ಬೆನ್ನು ಮತ್ತು ಸೊಂಟದ ಭಾಗದ ನೋವುಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಉಸಿರು ಬಿಡ್ತಾ ನಿಧಾನವಾಗಿ ಸೊಂಟದ ಭಾಗವನ್ನು ಕೆಳಗೆ ಇಳಿಸಿರಿ. ಕಾಲುಗಳನ್ನು ಮುಂಚಾಚಿಕೊಳ್ಳಿ. ವಿಶ್ರಾಂತಿ. ಶ್ವಾಸಂತದ್ದು. ನೆಕ್ಸ್ಟ್ ಪವನಂತ. ಎರಡು ಕಾಲು ಜೋಡಿಸ್ಕೊಳ್ಳಿ. ಕೈಯನ್ನು ಎರಡು ತೊಡೆಯಕ್ಕೆ ಪಕ್ಕ ತನ್ನಿ. ಹೊಸತೆ ಕೋತ ನಿಮ್ಮ ಎರಡು ಕಾಲನ್ನ 45 ಡಿಗ್ರಿ ಮೇಲೆ ತಂದು ಕಾಲನ್ನು ಮಡಚಿಡಿ. ಕೈ ಹಿಡ್ಕೊಳ್ಳಿ. ನಿಮ್ಮ ಗದ್ದವನ್ನು ತಂದು ಮೊಣಕಾಲು ಎಣಿಸುವ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ. ಹಾಗೆ ಬೆನ್ನಿನ ಮೇಲೆ ಹಿಂದೆ ಮುಂದೆ ಹೊರಡಿ. ಹಾಗೆ ನಿಮ್ಮ ಎಡಬದಿಗೆ ಮತ್ತು ಬಲಬದಿಗೆ ಉರುಳಿ. ಸಾಕು. ತಲೆ ಭಾಗವನ್ನು ಕೆಳಗೆ ಇಳಿಸ್ರಿ. ಕೈಯನ್ನು ತೊಡೆಯಕ್ಕೆ ಪಕ್ಕ ತಂದು ಕಾಲು ಮೇಲೆ ತಂದು ಕೆಳಗೆ ಇಳಿಸ್ರಿ. ಶ್ವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ಹಾಗೆ ನಾವೀಗ ಮೇರುದಂಡ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಯನ್ನು ತೊಡೆಯಕ್ಕೆ ಪಕ್ಕ ತನ್ನಿ. ಹೊಸತೆ ಕೋತ ನಿಮ್ಮ ಎರಡು ಕೈಗಳನ್ನು ತಲೆನೇ ಹಾಕಬೇಕು. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಕೈ ಮತ್ತು ಕಾಲೊಟ್ಟಿಗೆ ಮೇಲೆ ತಂದು ಬೋರ್ಡ್ ಸ್ಥಿತಿ ಅಥವಾ ಹಡಗಿನ ಸ್ಥಿತಿ ಬರಬೇಕು. ಓಕೆ. ಎಡಕ್ಕೆ ಉಸಿದೋದು ತಲೆನೇ ತೊಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ಕೈ ಮತ್ತು ಕಾಲು ಒಟ್ಟಿಗೆ ಮೇಲೆ ತನ್ನಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. 10 ಸೆಕೆಂಡ್ಸ್. ಬ್ಯಾಲೆನ್ಸ್ ಮಾಡೋದು ಭಾಳ ಈಸಿ ಇದೆ. ಕೈ ಮತ್ತು ಕಾಲನ್ನ ತರಬೇಕು ಅಷ್ಟೇ. ನಿಮ್ಮ ಸಂಪೂರ್ಣ ಶರೀರವನ್ನು ಕೇವಲ ನಿಮ್ಮ ಪೃಷ್ಠಭಾಗ ಬ್ಯಾಲೆನ್ಸ್ ಮಾಡಬೇಕು. 10 ಸೆಕೆಂಡ್ಸ್. ವೆರಿ ಗುಡ್. ಆಲ್ರೆಡಿ ಕೆಳಗೆ ಬಂದಿದ್ದಾರೆ ಕೆಲವರು.
ವೆರಿ ಗುಡ್. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಶವಾಸನದಲ್ಲಿ ವಿಶ್ರಾಮ. ನೋಡಿ, ಹೊಟ್ಟೆಗೆ ಒತ್ತಡ ಬರ್ತೈತೆ ಈ ಆಸನ ಮಾಡೋದ್ರಿಂದ. ಹೊಟ್ಟೆ ಪ್ರೆಷರ್ ಎಲ್ಲ ಬಿತ್ತಪ್ಪ ಅಂದ್ರೆ ಹೊಟ್ಟೆಯ ಬೊಜ್ಜ ಆಟೋಮೆಟಿಕ್ ಹೇಳ್ತಾ ಬರುತ್ತೆ. ಸ್ವಲ್ಪ ಕೈಯಿಂದ ಮಸಾಜ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹೊಟ್ಟೆನೂ ಅನಿಸಿದ್ರೆ. ಓಕೆ, ನೆಕ್ಸ್ಟ್ ಜಠರ ಪರಿವರ್ತನಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನ ಭುಜಕ್ಕೆ ನೇರವಾಗಿ ತನ್ನಿ. ಎರಡು ಕಾಲು ಸುತ್ತ 90 ಡಿಗ್ರಿ ಮೇಲೆ ತಂದು ಉಸಿರು ಬಿಡ್ತಾ ನಿಮ್ಮ ಎಡಬದಿಗೆ ಕಾಲುಗಳನ್ನು ಹೊರಡಿಸ್ರಿ. ಕುತ್ತಿಗೆಯನ್ನು ಬಲ ಬದಿಗೆ ಹೊರಡಿಸ್ಬೇಕು. ಉಸಿರಾಟ ಸಹಜವಾಗಿರಲಿ. ಎರಡು ಕಾಲು ಸತ್ತಾದ್ರೆ ಎರಡು ಕಾಲು ಅಭ್ಯಾಸ ಮಾಡ್ರಿ. ಇಲ್ಲ ಒಂದೊಂದೇ ಕಾಲು ಬರ್ತಾವಂದ್ರೆ ಒಂದೊಂದೇ ಕಾಲನ್ನು ಕೂಡ ಅಭ್ಯಾಸ ಮಾಡ್ರಿ, ಏನು ತೊಂದರೆ ಇಲ್ಲ. ಉಸಿರಾಟ ಸಹಜವಾಗಿರಲಿ. ಈ ಆಸನ ನಿಮ್ಮ ಕೆಳಗೆ ಹೋಗಿಬಿಟ್ಟ. ಎಸ್. ಹಾಗೆ ನಿಮ್ಮ ಕೈಗಳನ್ನು ಸಾಧ್ಯವಾದಷ್ಟು ನೆಲದ ಮೇಲೆ ಇಡೋಕ್ಕೆ ಪ್ರಯತ್ನ ಮಾಡ್ರಿ. ಹೊಸತು ಅಂತ ಮತ್ತೆ ಎರಡು ಕಾಲ ಮೇಲೆ ತಂದು ನಿಮ್ಮ ಬಲ ಬದಿಗೆ ಕಾಲುಗಳನ್ನು ಹೊರಡಿಸ್ರಿ. ಕುತ್ತಿಗೆಯನ್ನು ಎಡ ಬದಿಗೆ ಹೊರಡಿಸ್ರಿ. ಉಸಿರಾಟ ಸಹಜವಾಗಿರಲಿ. ಅಪೋಸಿಟ್. ಹೊಸತು ಅಂತ ಮತ್ತೆ ಎರಡು ಕಾಲ ಮೇಲೆ ತಂದು ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸ್ರಿ. ವಿಶ್ರಾಂತಿ. ಶವಾಸನದಲ್ಲಿ ವಿಶ್ರಾಂತಿ. ಸಾಕು. ನಾವೀಗ ಮುಂದಿನ ಆಸನ ಅನಂತ ಶಯನಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತೊಳೆಯಕ್ಕೆ ಪಕ್ಕ ತನ್ನಿ. ನಿಮ್ಮ ಬಲಗೈಯ ತಲೆ ಹಾಕ್ತೋಳಿ. ಬಲ ಬದಿಗೆ ಹೊರಡಿ. ಕೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ಎಡಗೈಯಿಂದ ನಿಮ್ಮ ಎಡಗಾಲನ್ನು ಹಿಡ್ಕೋಬೇಕು. ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ಬೇಕು. ಉಸಿರಾಟ ಸಹಜವಾಗಿರಲಿ. ಅನಂತ ಶಯನಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೈ ಮತ್ತು ಕಾಲನ್ನು ಕೆಳಗಿಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಎಡಬದಿಗೆ ಹೊರಡಿ. ಎಡಗೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ. ಬಲಗೈಯಿಂದ ನಿಮ್ಮ ಬಲಗಾಲನ್ನು ಹಿಡ್ಕೊಳ್ಳಿ. ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಎಬ್ಬಿಸ್ರಿ. ಉಸಿರಾಟ ಸಹಜವಾಗಿರಲಿ. ಎಲ್ಲ ಬಹಳ ಈಜಿ ಇದಾವೆ. ಕಾಲನ್ನು ನೇರವಾಗಿಸಿ. ಮೊಣಕಾಲನ್ನು ಮಟ್ಟಬೇಡ್ರಿ. ಉಸಿರು ಬಿಡ್ತಾನೆ ನಿಧಾನವಾಗಿ ಕೈಗಳನ್ನು ಮತ್ತು ಕಾಲನ್ನು ಕೆಳಗಿಳಿಸ್ರಿ. ಶವಾಸನ ಕೋಣ. ಎಲ್ಲರೂ ಶವಾಸನ ಬನ್ನಿ. ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿ ಇಟ್ಕೊಳ್ಳಿ. ಶರೀರದ ಯಾವುದೇ ಭಾಗ